ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾವೇನು ಅಭ್ಯಾಸ ಮಾಡೋಣಪ್ಪ ಅಂದರೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ ಹಾಕ್ತಿದ್ರಿ, ಸರ್ ಯಾವ ರೀತಿಯಾಗಿ ಸ್ಕ್ಯಾನ್ ಕಾಪಿಯನ್ನು ತರಿಸ್ಕೊಳ್ಳೋದು ಅಂತ. ಹೌದಾ, ನಿಮ್ಮ ಮೊಬೈಲಲ್ಲೂ ನೀವು ಇದನ್ನು ಪ್ರೊಸೆಸನ್ನು ಮಾಡ್ಬೋದು, ನಿಮ್ಮ ಲ್ಯಾಪ್ಟಾಪಲ್ಲೂ ಮಾಡ್ಬೋದು. ನನ್ನ ಮೊಬೈಲ್ ಸಿಂಪಲ್ಲಾಗಿ ಯಾವ ರೀತಿ, ಫಾರ್ ಎಕ್ಸಾಂಪಲ್ ಗೂಗಲ್ಗೆ ಹೋಗಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು KSEAB.Karnataka.gov.in ಈ ರೀತಿಯಾಗಿ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಏನಪ್ಪ ಅಂದರೆ ಈ ರೀತಿಯಾದಂಥ ಒಂದು ಪೇಜ್ ಬರ್ತದೆ. ಇದನ್ನು ಸ್ಕ್ರಾಲ್ ಡೌನ್ ಮಾಡಬೇಕು. ಇಲ್ಲಿ ಆನ್ಲೈನ್ ಸರ್ವಿಸಸ್ ಅಂತ ನಿಮ್ಗೆ ಕಾಣಿಸ್ತಾ ಇದೆ. ಹಾಗಾದರೆ ಈ ಆನ್ಲೈನಲ್ಲಿ ಸರ್ವಿಸಸ್ಸಲ್ಲಿ ಇಲ್ಲಿ ಏನಪ್ಪ ಅಂದರೆ SSLC ಅಂತ ಏನು ಕಾಣಿಸ್ತಾ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಹೌದಾ, ಹಾಗಾದರೆ ನೋಡಿರಿ, ಅಲ್ಲಿ ಸ್ಕ್ರಾಲ್ ಡೌನ್ ಆಗಿ ಒಂದಷ್ಟು ಮೆನುಗಳು ಓಪನ್ ಆದವು. ನಿಮಗೇನಪ್ಪ ಅಂದರೆ SSLC 2024 ಪರೀಕ್ಷೆ 1ರ ಉತ್ತರ ಪತ್ರಿಕೆಗಳ ಸ್ಕ್ಯಾನ್, ಪ್ರತಿ ಎಣಿಕೆ ಮತ್ತು ಮರುಮೌಲ್ಯಮಾಪನ ಆಪ್ಷನ್ನ ಕೊಟ್ಟಿದ್ದಾರೆ. ನೀವು ಮೊದಲು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ, ಏನು ಸ್ಕ್ಯಾನ್ ಕಾಪಿ ತರಿಸ್ಕೊಳ್ಳದೆ ಹೊರತು ಮರು ಎಣಿಕೆ ಮೌಲ್ಯಮಾಪನ ಅವಕಾಶ ಡೈರೆಕ್ಟಾಗಿ ಇರೋದಿಲ್ಲ. ಅದಕ್ಕೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಾನೇನು ಸೆಲೆಕ್ಟ್ ಮಾಡಿದ್ದೀನಲ್ಲ ಆಪ್ಷನ್ ಮೇಲೆ ಈಗ ನಾನು ಕ್ಲಿಕ್ ಮಾಡ್ತೀನಿ. ಈ ರೀತಿಯಾಗಿ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಒಂದು ಮೆನು ಓಪನ್ ಆಗುತ್ತೆ. ಹೌದಾ, ಮೆನು ಓಪನ್ ಆದಾಗ ಇಲ್ಲಿ ಕೆಳಗಡೆ ನೋಡಿರಿ, ಹೌದಾ, ಆನ್ಲೈನ್ ಅಪ್ಲಿಕೇಶನ್ ಅಂತ ಒಂದು ಏನು ಟೈಟಲ್ ಕಾಣಿಸ್ತಾ ಇದೆ. ಆ ಟೈಟಲ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನೋಡಿರಿ, ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗ್ತದೆ. ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ, ಕ್ಲಿಕ್ ಹಿಯರ್ ಟು ನೋ ದ ಸ್ಟೇಟಸ್ ಆಫ್ ಅಪ್ಲಿಕೇಶನ್. ಅಂದರೆ ಇಲ್ಲಿ ಮರು ಎಣಿಕೆ ಮೌಲ್ಯಮಾಪನಕ್ಕೆ ಡೈರೆಕ್ಟ್ ಅವಕಾಶ ಕೊಡೋದಿಲ್ಲ ನಿಮಗೆ. ಈಗ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಷ್ಟೇ. ಅದರ ಡೇಟ್ಸ್ ಎಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಹಾಗಾದರೆ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಮೇಲೆ ಕ್ಲಿಕ್ ಮಾಡಬೇಕು. ಈ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿಯಲ್ಲಿ ಒಂದು ನಂಬರ್ ಜನ್ರೇಟ್ ಆಗಿರ್ತದೆ. ಆ ನಂಬರನ್ನು ಹಾಕಿಬಿಟ್ಟು ಕ್ಲಿಕ್ ಹಿಯರ್ ನೋ ದ ಸ್ಟೇಟಸ್ ಅಪ್ಲಿಕೇಶನ್ ಇರ್ತದಲ್ಲ, ಅಲ್ಲಿ ಹಾಕಿದ್ರೆ, ಹೌದಾ, ಅವರು ಏನು ಬೋರ್ಡ್ನವ್ರು ಇದ್ದಾರಲ್ಲ, KSEAB ಇರೋರು, ಆ ಬೋರ್ಡ್ನವರು ನಿಮ್ಮ ಆನ್ಸರ್ ಶೀಟ್ನ ವ್ಯಾಲ್ಯೂಯೇಟ್ ಮಾಡೋದಂಥ ಆನ್ಸರ್ ಶೀಟ್ ಇರ್ತದಲ್ಲ, ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿರ್ತಾರೆ. ಆ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೊಂದು ಮೊಬೈಲ್, ನೀವೇನು ಮೊಬೈಲ್ ನಂಬರ್ ಹಾಕಿರ್ತೀರಲ್ಲ, ಆ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಬಂದಿರ್ತದೆ. ಆ ಮೆಸೇಜನ್ನ ಅನುಗುಣವಾಗಿ ನೀವು ಕೆಳಗಡೆ ಕ್ಲಿಕ್ ಹಿಯರ್ ನೋ ಸ್ಟೇಟಸ್ ಇದೆಯಲ್ಲ, ಅಲ್ಲಿ ಆ ಅಪ್ಲಿಕೇಶನ್ ನಂಬರ್ ಹಾಕಿದಾಗ ನಿಮ್ಮ ಉತ್ತರ ಪತ್ರಿಕೆಯ ಸಾಫ್ಟ್ ಕಾಪಿ ಏನಾಗ್ತದೆ ಅಂದರೆ ಡೌನ್ಲೋಡ್ ಆಗ್ತದೆ. ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೀವು ಜೆರಾಕ್ಸ್ ಸೆಂಟ್ರಲ್ಲೋ ಅಥವಾ ಆನ್ಲೈನ್ ನೆಟ್ ಸೆಂಟರ್ಗಳಲ್ಲೋ ಹೋಗಿ ಅದನ್ನು ಏನಪ್ಪ ಅಂದರೆ ಆ ಪ್ರತಿಯನ್ನು ತೆಗೆದುಕೊಂಡು ನಿಮಗೆ ಎಲ್ಲಿ ಮಾರ್ಕ್ಸ್ ಬರಬೇಕಾಗಿತ್ತು, ಮರು ಎಣಿಕೆ ತಪ್ಪಾಗಿದೆಯೋ, ಕೆಲವು ಸಲ ಟೀಚರ್ಸು ಕೌಂಟ್ ಮಾಡೋದ್ರಲ್ಲಿ ಪೇಜ್ ಟು ಪೇಜ್ ಕೌಂಟ್ ಮಾಡೋದ್ರಲ್ಲಿ ಮಿಸ್ಟೇಕ್ ಆಗಿರ್ತಾವೆ, ಅಥವಾ ಕೆಲವು ಕ್ವಶನ್ಸ್ಗೆ ಮಾರ್ಕ್ಸ್ ಹಾಕದೇ ಬಿಟ್ಟು ಹೋಗಿರ್ತಾವೆ, ಅಥವಾ ಏನಾದರೂ ಆನ್ಸರ್ ಕರೆಕ್ಟ್ ಇದ್ರೂ ಒಂದೊಂದು ಸಲ ತಪ್ಪ ಆಗಿರ್ತದೆ. ಅಂಥದ್ದು ಏನಾದರೂ ಇದ್ದರೆ ನೀವು ಅದನ್ನು ಏನಪ್ಪ ಅಂದರೆ ಮರು ಎಣಿಕೆ ಅಥವಾ ಮರುಮೌಲ್ಯಮಾಪನಕ್ಕೆ ಹಾಕಬಹುದು. ಆದರೆ ಫಸ್ಟ್ ಪ್ರೊಸೆಸ್ ಏನಪ್ಪ ಅಂದರೆ ಫೋಟೋ ಕಾಪಿಯನ್ನು ಪಡ್ಕೊಳ್ಳೋದು. ಹೌದಾ, ಹಾಗಾದರೆ ಈ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದೆ ನಾನೀಗ. ಕ್ಲಿಕ್ ಮಾಡಿದ ತಕ್ಷಣ ಏನಪ್ಪ ಅಂದರೆ ಎಂಟರ್ ದ SSLC ರಿಜಿಸ್ಟರ್ ನಂಬರ್ ಅಂತ ಕೇಳ್ತಾ ಇದೆ. ಹಾಗಾದ್ರೆ ಇಲ್ಲಿ SSLC ನಿಮ್ಮ ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಬೇಕು. ಆಮೇಲೆ ಇಲ್ಲಿ ವ್ಯೂ ಅಂತ ಕಾಣಿಸ್ತಾ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಏನಾಗ್ತದಪ್ಪ ಅಂದರೆ ಅಪ್ಲಿಕೇಶನ್ ಫೋಟೋ ಕಾಪಿ ಮೇಲೆ ಕ್ಲಿಕ್ ಮಾಡಿದಾಗ, ಹೌದಾ, ನೋಡಿರಿ, ವ್ಯೂ ಅಂತ ಬಟನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ಒಬ್ಬ ವಿದ್ಯಾರ್ಥಿ ಏನು ಮಾಡಿದ್ದ ಅಂದರೆ ಕಳಿಸಿದ್ದ ಆ ರಿಜಿಸ್ಟರ್ ನಂಬರನ್ನು ನಾನು ಕ್ಲಿಕ್ ಮಾಡಿದ್ದೀನಿ. ಸರ್, ನಾನು ಯಾವ ರೀತಿಯಾಗಿ ಸ್ಕ್ಯಾನ್ ಕಾಪಿಯನ್ನು ಫೋಟೋ ಕಾಪಿಯನ್ನು ತರಿಸ್ಕೊಳ್ಳೋದು ಅಂತ ಅದಕ್ಕೆ ತಕ್ಕಂತೆ ನಾನು ವ್ಯೂ ಮಾಡಿದ್ದೀನಿ. ಹಾಗಾದರೆ ಏನಪ್ಪ ಅಂದರೆ ಅವ್ನ ಸಬ್ಜೆಕ್ಟ್ಸು, ಆಮೇಲೆ ಅವ್ನಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಲೂ ಡಿಸ್ಪ್ಲೇ ಆಗ್ತದೆ. ಡಿಸ್ಪ್ಲೇ ಆದ ನಂತರ ಏನಪ್ಪ ಅಂದರೆ ನೀವು ಯಾವ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಳ್ಳೋರಿದ್ದೀರ. ಫಾರ್ ಎಕ್ಸಾಂಪಲ್ ನೋಡಿರಿ, ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಕೊಟ್ಟಿದೆ. ನೀವು ಇಂಗ್ಲೀಷ್ನಾಗ ನಿಮ್ಗೆ ಏನಾದರೂ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಅನಿಸಿದ್ರೆ, ಇಂಗ್ಲೀಷಲ್ಲಿ ಏನು ನೋ ಕಾಣಿಸ್ತಾ ಇದೆಯಲ್ಲ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ 2 ಆಪ್ಷನ್ ಬರ್ತಾವೆ, ಎಸ್ ಆರ್ ನೋ ಅಂತೇಳಿ. ಎಸ್ ಮೇಲೆ ಕ್ಲಿಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ಲು ಇಲ್ಲಿ ನಾನೇನು ಮಾಡಿದೆ ಅಂದರೆ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಆ ವಿದ್ಯಾರ್ಥಿದು ಎಸ್ ಅಂತ ಕ್ಲಿಕ್ ಮಾಡಿದ್ದೀನಿ. ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲೇನಪ್ಪ ಅಂದರೆ 400 ರೂಪೀಸ್ ಫೀಸ್ ಬಂದಿದೆ. ಹೌದಾ, ಆ 400 ರೂಪೀಸ್ ಫೀಸನ್ನು ನಾವು ಆನ್ಲೈನ್ ಪೇ ಮಾಡಬೇಕಾಗ್ತದೆ.
ಆವಾಗ ಈ ರೀತಿಯಾಗಿ ಅಪ್ಲಿಕೇಶನ್ ಪೇ ಆಗ್ತದೆ ನೋಡಿರಿ. ಇದು ಅಪ್ಲಿಕೇಶನ್ ಓಪನ್ ಆಗ್ತದೆ ನೋಡಿರಿ. ಇಲ್ಲಿ 400 ರೂಪಾಯಿ ಬಂದಿದೆಯಾ, ಒಂದು ಸಬ್ಜೆಕ್ಟ್ದಾದ್ರೆ 400. ನಾನು ಹೇಳಿದಿಲ್ಲ ವಿತ್ ಅಡಿಷ್ನಲ್ ಚಾರ್ಜಸ್ 410 ಆನ್ಲೈನ್ ಆದರೆ, ಚಾನಲ್ ಪ್ರತಿಯನ್ನಾದರೆ 420 ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ. ಹಾಗಾದರೆ ವಿದ್ಯಾರ್ಥಿ ಏನು SSLC ಎಕ್ಸಾಮ್ ಕೂತ್ಕೊಳ್ಬೇಕಾದ್ರೆ ಮೊಬೈಲ್ ನಂಬರ್ನ ಎಂಟರ್ ಮಾಡಿರ್ತಾರಲ್ಲ ಆ ನಂಬರ್ನ ಇಲ್ಲಿ ಹಾಕಬೇಕು, ಇಮೇಲ್ ID ಹಾಕಬೇಕು, ನಿಮ್ಮ ವಿಳಾಸ. ಹೌದಾ, ಅವಶ್ಯಕತೆ ಇಲ್ಲದೇ ಇದ್ರೂ, ಯಾಕಂದರೆ ಅವರೇನು ನಿಮಗೇನು ಪೋಸ್ಟ್ ಆಫೀಸ್ ಮುಖಾಂತರ ಪ್ರತಿಯನ್ನು ಕಳಿಸ್ಕೊಡದೇ ಇದ್ರೂ ಸಾಫ್ಟ್ ಕಾಪಿ ರೂಪದಲ್ಲೇ ಕಳಿಸ್ಕೊಟ್ರು ಅಡ್ರೆಸ್ ಹಾಕಬೇಕಾಗಿರ್ತದೆ. ಜನರೇಟ್ OTP ಅಂತ ಹಾಕಬೇಕಾಗಿರ್ತದೆ. ಜನರೇಟ್ OTP ಅಂತ ಅಂದಮೇಲೆ ಹೌದಾ ಈ ರೀತಿಯಾಗಿ ಏನು ಜನರೇಟ್ OTPಯಲ್ಲಿ ನೀವು ಏನು ನಮ್ಮ ಮೊಬೈಲ್ ನಂಬರ್ ಹಾಕಿರ್ತಿರಲ್ಲ ಆ ಮೊಬೈಲ್ ನಂಬರ್ಗೆ ಒಂದು OTP ಬರ್ತದೆ. OTP ಬಂದ ನಂತರ OTPಯನ್ನು ಸಬ್ಮಿಟ್ ಮಾಡಿದ ನಂತರ ಇಲ್ಲೊಂದು ನಂಬರ್ ಕಾಣಿಸ್ತಾ ಇದೆ ನೋಡಿರಿ, 2024-07581301101. ಈ ನಂಬರ್ ಇಂಪಾರ್ಟೆಂಟು. ಚೆಕ್ ದ ಸ್ಟೇಟಸ್ ಅಂತ ಹೇಳಿದ್ನಲ್ಲ ನಾನು ಫಸ್ಟ್ಗೆ, ಆ ನಂಬರನ್ನು ಹಾಕಿದಾಗಲೇ ನಿಮಗೆ ಸಾಫ್ಟ್ ಕಾಪಿ ಡೌನ್ಲೋಡ್ ಆಗ್ತದೆ. ಇದು ಮೊಬೈಲ್ಗೂ ಮೆಸೇಜ್ ಬಂದಿರ್ತದೆ. ಹಾಗಾದರೆ ಆ ನಂಬರ್ನ ಎಂಟರ್ ಮಾಡ್ಕೊಳ್ಬೇಕು. ಎಂಟರ್ ಮಾಡಿದ ತಕ್ಷಣ ನಂತರ ಏನಪ್ಪ ಅಂದರೆ ಇಲ್ಲಿ ಮೇಕ್ ದ ಪೇಮೆಂಟ್ ಅಂತ ಇದೆ. ಏನು ಮೇಕ್ ದ ಪೇಮೆಂಟ್ ಅಂತ ಒಂದು ಆಪ್ಷನ್ ಬರ್ತದೆ ಇಲ್ಲಿ. ಇಲ್ಲಿ ಮೇಕ್ ದ ಪೇಮೆಂಟ್ ಅಂತ ಒಂದು ಆಪ್ಷನ್ ಇದೆ. ಹೌದಾ, ಸಬ್ಮಿಟ್ ಕೊಟ್ಟ ನಂತರ ಮೇಕ್ ದ ಪೇಮೆಂಟ್ಗೆ ಹೋಗಬೇಕು. ಮೇಕ್ ದ ಪೇಮೆಂಟಲ್ಲಿ ಹೌದಾ ಮತ್ತು 2 ಆಪ್ಷನ್ಸ್ ಓಪನ್ ಆಗ್ತಾವೆ. ಒಂದು ಚಾನಲ್ ಪ್ರಿಂಟು, ಇನ್ನೊಂದು ಆನ್ಲೈನ್ ಪೇಮೆಂಟ್. ಅಂದ್ರೇನು ಗ್ರಾಮ್1 ಅಂತ ಬರ್ತದೆ. ಆ ಗ್ರಾಮ್1 ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಡೆಬಿಟ್ ಕಾರ್ಡ್ ಮೂಲಕ ಆದರೂ ಪೇ ಮಾಡ್ಬೋದು, UPI ಮೂಲಕ ಆದರೂ ಪೇ ಮಾಡ್ಬೋದು. ಇಲ್ಲ ಸರ್ ನಮಗೆ ಏನೋ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಬರಲ್ಲ, ನಾವು ಚಾನಲ್ ಮೂಲಕನೇ ಪೇಮೆಂಟ್ ಮಾಡ್ತೀವಿ ಅಂದರೆ ಡೈರೆಕ್ಟಾಗಿ ನಿಮ್ಮದು ಚಾನಲ್ ಜನ್ರೇಟ್ ಆಗ್ತದೆ. ಅದನ್ನು ಬ್ಯಾಂಕಿಗೆ, ಯೂನಿಯನ್ ಬ್ಯಾಂಕಿಗೆ ಹೋಗಾದರೂ ಕಟ್ಬೋದು, ಅಥವಾ K1 ಮತ್ತು ಬೇರೆ ಬೇರೆ ಸೆಂಟರ್ಸ್ಗಳಿಗೂ ಹೋಗಿ ಏನು ಮಾಡ್ಬೋದು ಅಂದರೆ ಅಮೌಂಟನ್ನು ಗ್ರಾಮ್1ನಲ್ಲೂ ಕಟ್ಟಬಹುದು. ಹೌದಾ, ಕಟ್ಟಿದ ನಂತರ ಇಲ್ಲೊಂದು ಇದು ಹೇಳ್ತಾರೆ ಅವರು. ಹೌದಾ, ನಿಮ್ಮ ಫೋಟೋ ಕಾಪಿ ಡೌನ್ಲೋಡ್ ಆಗ್ತದೆ. ಹೌದಾ, ಯಾವಾಗಪ್ಪ ಅಂದರೆ ಯಾವಾಗ ನೀವು ನೋಡಿರಿ ಸಕ್ಸಸ್ಫುಲ್ ಪೇಮೆಂಟನ್ನು ಮಾಡ್ತೀರಿ, ದೇರ್ ಆಫ್ಟರ್ ಓನ್ಲಿ ಅವ್ರೇನು ಮಾಡ್ತಾರೆ ಅಂದರೆ ನಿಮ್ಮ ಉತ್ತರ ಪ್ರತಿಗಳ ಕಾಪಿಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿರ್ತಾರೆ. ಚೆಕ್ ದ ಸ್ಟೇಟಸ್ ಅಂತ ಫಸ್ಟ್ ಹೇಳಿದ್ನಲ್ಲ ನೋಡ್ರಿ, ಇಲ್ಲಿ ಚೆಕ್ ದ ಸ್ಟೇಟಸ್ ಅಂತ ಹೇಳಿದ್ನಲ್ಲ, ಎಲ್ಲಿ ಒಂದು ನಿಮಿಷ ನೋಡ್ರಿ, ಇಲ್ಲಿ ಕ್ಲಿಕ್ ಹೇರ್ ಟು ನೋ ದ ಸ್ಟೇಟಸ್ ಆಫ್ ದ ಅಪ್ಲಿಕೇಶನ್ ಅಂತ ಹೇಳಿದ್ನಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಆ ನಂಬರನ್ನು ಹಾಕಿದ ತಕ್ಷಣ ನಿಮಗೆ ಸಾಫ್ಟ್ ಕಾಪಿ ಡೌನ್ಲೋಡ್ ಆಗ್ತದೆ. ಡೌನ್ಲೋಡ್ ಆಗ್ತದೆ. ಈ ರೀತಿಯಾಗಿ ನಾವು SSLC ಫೋಟೋ ಕಾಪಿಯನ್ನು ತರಿಸ್ಕೊಳ್ಳಬಹುದು. ಹೌದಾ, ನೀವು ಮರು ಎಣಿಕೆ ಬಯಸಿದ್ದೀರೋ ಅಥವಾ ಮರು ಮೌಲ್ಯಮಾಪನ ಬಯಸಿದ್ದೀರೋ ಅನ್ನೋದನ್ನು ಡಿಸೈಡ್ ಮಾಡೋರು ನೀವು. ಅದಕ್ಕಿಂತ ಮುಂಚೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ನ ಕರೆಕ್ಟಾಗಿ ನೋಡ್ಕೊಳ್ರಿ. ಹೌದಾ, ನಾನು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀನಿ, ಆದರೂ ತಪ್ಪು ಹಾಕಿದ್ದಾರೆ ಅಂತ ಅನಿಸಿದ್ರೆ ಆಮೇಲೆ 1 ಅಂಕ ಏನಾದರೂ ವೇರಿಯೇಷನ್ ಆಗ್ತಿತ್ತು, ಅರ್ಧ ಅಂಕ 2 ಅಂಕವರೆಗೂ ರಿವ್ಯಾಲ್ಯೂಯೇಷನ್ ಹಾಕಬೇಡ್ರಿ ಅಂತ ನನ್ನ ಸಜೆಷನು. 3, 4, 5 ಅಂಕಗಳೇನಾದರೂ ವ್ಯತ್ಯಾಸ ಇದ್ದರೆ ರಿವ್ಯಾಲ್ಯೂಯೇಷನ್ಗೆ ಹಾಕ್ರಿ. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ May 16 ಏನೇ ಸೆಕೆಂಡ್ ಅಟೆಂಪ್ಟ್ ಇದೆಯಲ್ಲ, SSLC ಸೆಕೆಂಡ್ ಅಟೆಂಪ್ಟು ಎಕ್ಸಾಮು ಜೂನ್ 7 ಪ್ರಾರಂಭ ಆದರೂ ಅದರ ರಿಜಿಸ್ಟ್ರೇಷನ್ ಮಾಡಬೇಕು. ನೀವು ಹೋಗಿ ನಿಮ್ಮ ಹೆಡ್ ಮಾಸ್ಟರ್ ಅವ್ರಿಗೆ ಭೇಟಿಯಾಗಿ ಸೆಕೆಂಡ್ ಅಟೆಂಪ್ಟ್ಗೆ ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ, ನನಗೆ ಮಾರ್ಕ್ಸ್ ಕಡಿಮೆ ಬಂದಿದೆ, ಹೌದಾ ನಾನು ಮತ್ತೆ ಬರಿಬೇಕಂತ ಇದ್ದೀನಿ ಅನ್ನೋಂಥವ್ರು ಯಾರಾದರೂ ಇದ್ದರೆ May 16 ಒಳಗಾಗಿ ಹೋಗಿ ಮತ್ತೆ ಎಕ್ಸಾಮನ್ನು ಕಟ್ಟ್ರಿ. ಫೇಲ್ ಆದವರು ಅಂತೂ ಒಟ್ಟು ತಪ್ಪಿಸ್ಬೇಡ್ರಿ. ಭಾಳ ಜನ ನಂಗೆ ಕಳಿಸಿದ್ರಿ. ಈ ಸಲ ಯಾಕೋ ಭಾಳಷ್ಟು ಜನ ವಿದ್ಯಾರ್ಥಿಗಳು ಅದು ವೆಬ್ ಕಾಸ್ಟಿಂಗ್ ಇರೋದರಿಂದ ಏನಂತಾರಲ್ಲ, ಶಿಕ್ಷಕರು ನಿಮ್ಮ ಮೇಲೆ ಏನು ಕೃಪೆ ಮಾಡಬೇಕಾಗಿತ್ತಲ್ಲ ಅದನ್ನು ಮಾಡಿಲ್ಲ. ಯಾಕೆ ಅವರಿಗೆ ಅವರ ಜೀವನ ನಡೆಸುವಂಥ ಮೂಲ ಆಧಾರ ಯಾವುದು, ಅವರ ಜಾಬ್. ಆ ಜಾಬನ್ನು ಕಳ್ಕೊಳ್ಳೋಕೆ ಯಾವ ಟೀಚರು ತಯಾರಿರೋದಿಲ್ಲ. ಅದಕ್ಕೆ ಭಾಳಷ್ಟು ಅವ್ರು ನಿಮ್ಗೆ ಸಹಾಯ ಮಾಡಿಲ್ಲ ಅಂತ ಅನ್ಕೋತೀನಿ. ಮಾಡಿಲ್ಲ, ಹೌದು, ಅದು ಸಿಸ್ಟಮ್ ಹಂಗೆ ಬರಬೇಕು. ನಿಮ್ಗೇನು ಮಾಡ್ತಾಯಿದ್ದೀವಿ ಅಂದರೆ ಬಹಳ ಜನ ರಿಸಲ್ಟ್ ಬಂದಿದ್ದ ದಿವಸ ಸ್ಟೇಟಸ್ ಏನು ಹಾಕಿದ್ರಪ್ಪ ಅಂದರೆ ಇವರೇ ಎಷ್ಟು ಶಾನೆ ಅದಾರ ಅಥವಾ ನಾವಷ್ಟು ದೊಡ್ಡ ಇದ್ವಿ. ನಮ್ಮ ಟೈಮಲ್ಲೆಲ್ಲ 60-70% ಅಂದರೆ ಹೆಚ್ಚಾಗ್ತಿತ್ತು. ಇವರೆಲ್ಲ ಕೇಳಿದವನ್ನೆಲ್ಲ 90 ಹೇಳ್ತಾನಲ್ಲ, ನೀವು ಅಷ್ಟು ಶಾನ್ಯರಿದ್ದೀರಾ, ನಿಮಗೆ ಕೇಳ್ಕೊಂಡು ನೋಡಬೇಕು, ನೀವು ಅಷ್ಟು ಇಲ್ಲ. ಹೌದಾ, ಹಾಗೆ ಇಲ್ಲ ಅಂದರೆ ಈಗೇನು ರಿಸಲ್ಟ್ ಬಂದಿದೆಯಲ್ಲ ಒಂದು ಸ್ವಲ್ಪ ಕಡಿಮೆ ಬಂದಿದೆ, ಅಷ್ಟಾಗಿ ಏನು ಭಾಳಷ್ಟು ಜನ 24 ಏನು ಬಂದಿದ್ದಿಲ್ಲ, ನೀವು ಯಾರೂ ಪಾಸ್ ಆಗಿಲ್ಲ. ಇದೊಂದು ತಲೆಯಾಗಿ ಇಟ್ಕೊಳ್ರಿ. ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡಲಾಗಿದೆ.
ನೀವೇನಾದರೂ 16, 17, 18ಕ್ಕೆ ಬಂದಿದ್ರೆ ನಿಮ್ಗೆ 24 ತಂದು ಇಡಲಾಗಿದೆ, ಅದು ಟೀಚರ್ಸ್ ಇಟ್ಟಿದ್ದಾರೆ. ಇದು ತಲೆಯಾಗಿರಲಿ, ಅದನ್ನು ಟೀಚರ್ಸ್ ಇಟ್ಟಿದ್ದಾರೆ ಅನ್ನೋದು ತಲೆಯಾಗಿರಲಿ. ಡಿಪಾರ್ಟ್ಮೆಂಟವರು ಏನಪ್ಪ ಅಂದರೆ ವರ್ಷ 10% ಗ್ರೇಸ್ ಮಾರ್ಕ್ಸ್ ಕೊಡ್ತಾಯಿದ್ರು, ಈ ಸಲ 20% ಗ್ರೇಸ್ ಮಾರ್ಕ್ಸ್ ಕೊಟ್ಟು 1,70,000 ವಿದ್ಯಾರ್ಥಿಗಳು ಹೆಚ್ಚಾಗಿ ಪಾಸ್ ಆಗಲಿಕ್ಕೆ. ಅಷ್ಟು ಜನ ಫೇಲ್ ಆಗಿದ್ರಿ, ಹೌದಾ? ಈ ಸಲದ ರಿಸಲ್ಟು 73 ಪಾಯಿಂಟ್ ಸಮಥಿಂಗ್ ಬಂದಿದೆ, ಆದರೆ ರಿಯಲ್ ಆಗಿ ರಿಸಲ್ಟ್ ಆಗಿದ್ದು 53 ಪಾಯಿಂಟ್ ಸಮಥಿಂಗ್. ಅದನ್ನು 20% ಗ್ರೇಸ್ ಮಾರ್ಕ್ಸ್ ಕೊಟ್ಟು 1,70,000 ವಿದ್ಯಾರ್ಥಿಗಳು ಪಾಸ್ ಆಗೋದು ಡಿಪಾರ್ಟ್ಮೆಂಟ್ ನೋಡ್ಕೊಂಡಿದೆ. ಹಾಗಾದ್ರೆ ಅದನ್ನು ನೀವು ನಿಮ್ಮ ಮುಂದಿನ ಭವಿಷ್ಯತ್ತಿನ ಸ್ಟಡಿ ಟೈಮ್ನಲ್ಲಿ, ಹೌದಪ್ಪ ನಂದಿದು ಅಲ್ಲ, ನಾನು ಏನು ಪರ್ಸೆಂಟೇಜ್ ಮಾಡಿದ್ದಿಲ್ಲ ಇದು ನಂದಲ್ಲ, ಹಂಗಾರೆ ಈ ಹಿಂದಿನ ವರ್ಷಗಳು ಮಾಡಿದ್ದು ಅವ್ರಿಗೂ ಗುರ್ತಿದೆ, ಅದು ಅವ್ರದ್ದಲ್ಲ, ಹೌದಾ? 70, 80, 60, 70, 80 ರೇಂಜ್ನವ್ರು ನೀವೆಲ್ಲ 90, ಹೌದಾ? ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟು ಕಾರಣ, ನಮ್ಮ ಟೀಚರ್ಸು ಕಾರಣ ಅನ್ನೋದು ತಲೆಯಾಗಿ ಇಟ್ಕೊಳ್ರಿ, ಹೌದಾ? ಆ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಚೆನ್ನಾಗಿ ಸ್ಟಡಿ ಮಾಡೋದು, ಸೀರಿಯಸ್ ಆಗಿ ತೊಗೊಳ್ಳೋದು. ಟೀಚರ್ ವರ್ಷ ಪೂರ್ತಿ ಹೇಳ್ತಿರ್ತಾನೆ ಸೀರಿಯಸ್ ಆಗಿ ಓದರಲೇ ಮುಂಜಾನೆ 5 ಗಂಟೆಗೆ ಫೋನ್ ಮಾಡೋದು, ರಾತ್ರಿ ಅಭ್ಯಾಸ ಮಾಡಿಸೋದು, ನಿಮ್ಗೆ ಎಕ್ಸ್ಟ್ರಾ ಕ್ಲಾಸ್ ಹಾಕೋದು, ಏನು ಪ್ರಯತ್ನ ಮಾಡಿದ್ರು ನೀವೇನು ಮಂಗಗಳ ಥರ ನಿಮ್ಮ ಕೆಲಸನೇ ಮಾಡ್ತೀರಾ, ಏನು ಮಾಡೋಕ್ಕಾಗಲ್ಲ ಅದನ್ನು. ಥ್ಯಾಂಕ್ ಯು ಸೊ ಮಚ್.